ಜಗದೀಶ್ ಶೆಟ್ಟರ್ ಹುಬ್ಬಳ್ಳಿ ಸೆಂಟ್ರಲ್ನಿಂದ ಸತತವಾಗಿ ಗೆದ್ದು ಬರ್ತಾ ಇದ್ದಂಥ ನಾಯಕ. ಆದರೆ ಕಳೆದ ಬಾರಿ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಬಿಜೆಪಿ ತೊರೆದ್ರು, ಕಾಂಗ್ರೆಸ್ ಸೇರಿದ್ರು, ಕಾಂಗ್ರೆಸ್ಗೆ ಲಾಭ ಮಾಡಿ ಕೊಟ್ಟರು, MLC ಆದರೂ ಮಂತ್ರಿ ಆಗಲಿಲ್ಲ. ಬೇರೆ ಬೇರೆ ಕಾರಣ ಇತ್ತು. ಯಾಕಂತಂದರೆ ಬಹಳ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಗೆದ್ದಿತ್ತು, 136 ಸ್ಥಾನಗಳನ್ನು ಅಲ್ಲಿ ಗೆದ್ದುಕೊಂಡಿತ್ತು. ಹಾಗಾಗಿ ಅವರು ಮಂತ್ರಿ ಆಗೋದಕ್ಕೆ ಆಗಲಿಲ್ಲ. ಯಾವಾಗ ಲಕ್ಷ್ಮಣ್ ಸವದಿ ಅವರಿಗೆ ಟಿಕೆಟ್ ಸಿಗಲಿಲ್ಲ, ಯಾವಾಗ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಸಿಗಲಿಲ್ಲ, ನೇರವಾಗಿ ಆರೋಪ ಪ್ರತ್ಯಾರೋಪವನ್ನು ಮಾಡಿ ಕಾಂಗ್ರೆಸ್ ಸೇರಿಬಿಟ್ರು. ಆದರೆ ಯಾವಾಗ ಅವರು ಕಾಂಗ್ರೆಸ್ ಸೇರಿದ್ರು, ಕೆಲವು ಹಿರಿತಲೆಗಳು ಬಿಜೆಪಿಯಲ್ಲಿ ಹೇಳಿತ್ತು ಇದು ಒಂದಲ್ಲ ಒಂದು ದಿವಸ ವಾಪಸ್ ಬಂದೇ ಬರ್ತಾರೆ ಅಂತ ಹೇಳಿ. ಅದು ದಿಟವಾಗಿದೆ. ಇವತ್ತು ಬೆಳಗ್ಗಿನಿಂದ ರಿಪಬ್ಲಿಕನ್ನ, ಇವತ್ತಿನಿಂದ ಮಾತ್ರವಲ್ಲ, ಮೊನ್ನೆ 15 ದಿನಗಳ ಹಿಂದೆ ರಿಪಬ್ಲಿಕ್ ಕನ್ನಡ ನಡೆಸಿದಂಥ ಬಿರುಗಾಳಿ ಕಾರ್ಯಕ್ರಮದಲ್ಲಿ ಜಗದೀಶ್ ಶೆಟ್ಟರ್ ಇಂಥ ಸುಳಿವನ್ನು ಕೊಟ್ಟಿದ್ರು. ನನಗೆ ಆಫರ್ ಬರ್ತಾ ಇದೆ, ನನಗೆ ಆಫರ್ ಬರ್ತಾ ಇದೆ, ನನ್ನನ್ನು ಸೆಳೆಯುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಕೇವಲ ಜಗದೀಶ್ ಶೆಟ್ಟರ್ ಹೋದರೆ ಅವರಿಗೆ ಎರಡೆರಡು ಲಾಭ. ಯಾಕಂದರೆ MLA ಚುನಾವಣೆ ಇನ್ನಿಲ್ಲ, ಹಾಗಂತ ಹುಬ್ಬಳ್ಳಿ ಧಾರವಾಡದಲ್ಲಿ ನಿಲ್ಲೋಕ್ಕಾಗಲ್ಲ. ಅಲ್ಲಿ ಆಲ್ರೆಡಿ ಜೋಶಿ ಅವರಿದ್ದಾರೆ. ಆದರೆ ತನಗೊಂದು ಸ್ಥಾನ ಮತ್ತು ತನ್ನ ಮಗನ ಮುಖಾಂತರ ಬೆಳಗಾವಿಯಲ್ಲೂ ಕೂಡ ಒಂದು ಸ್ಥಾನ ಸಿಗುವಂಥ ಸಾಧ್ಯತೆ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್. ರಾಜ್ಯ ರಾಜಕಾರಣಕ್ಕೆ ಸಂಚಲನ ಸೃಷ್ಟಿಸಲಿರುವ ಸುದ್ದಿ. ಜಗದೀಶ್ ಶೆಟ್ಟರ್ ಬಳಿಕ ಮತ್ತೊಬ್ಬ ನಾಯಕ ಇದೀಗ ಬಿಜೆಪಿಗೆ. ಮಾಜಿ ಮಿನಿಸ್ಟರ್ ಜನಾರ್ದನ್ ರೆಡ್ಡಿ ಕೂಡ ಬಿಜೆಪಿ ಎತ್ತ ವಾಲ್ತಾ ಇದ್ದಾರೆ. ಮುಂದಿನ ವಾರವೇ ಜನಾರ್ದನ್ ರೆಡ್ಡಿ ಬಿಜೆಪಿ ಸೇರ್ಪಡೆ ಖಚಿತ. ಒಂದೇ ಕಲ್ಲಿಗೆ ಎರಡೆರಡು ಹಕ್ಕಿ ಹೊಡೆಯಲು ಪ್ಲಾನ್. ಬಹುತೇಕ ಜನಾರ್ದನ್ ರೆಡ್ಡಿ ಫಿಕ್ಸ್, ಬಿಜೆಪಿಗೆ ಸೇರೋದು ಫಿಕ್ಸ್. ಈ ಹಿಂದೆ 2008ರಲ್ಲಿ ಬಿಜೆಪಿಯನ್ನು 110 ಸ್ಥಾನ ಗಳಿಸುವಂತೆ ಮಾಡಲು, ಆ ನಂತರ ನಡೆದಂಥ ಆಪರೇಷನ್ ಕಮಲದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗುವುದಕ್ಕೆ ದೊಡ್ಡ ಬಂಡವಾಳವನ್ನೇ ಹರಿಸಿದಂಥ ನಾಯಕ ಯಾರಾದ್ರಿದ್ರೆ ಅದು ಜನಾರ್ದನ್ ರೆಡ್ಡಿ. ಅದರಲ್ಲಿ ಎರಡು ಮಾತಿಲ್ಲ. ಹಾಗೇನೇ ಇದೇ ಜನಾರ್ದನ್ ರೆಡ್ಡಿ ಯಡಿಯೂರಪ್ಪನವರನ್ನು ಕೆಳಗಿಳಿಸಬೇಕಾಗಿ ಏನೆಲ್ಲ ಕಸರತ್ತು ಮಾಡಿದ್ರು ಅದು ಕೂಡ ಇವರೇನೇ. ಇದೇ ಗಣಿ ಕಾರಣಕ್ಕಾಗಿ ಯಡಿಯೂರಪ್ಪನವರು ಜೈಲಿಗೂ ಹೋಗಿ ಬರಬೇಕಾಯಿತು. ಅದು ಕೂಡ ರಾಜ್ಯ ರಾಜಕೀಯದಲ್ಲಿ ಕಂಡ ಆಗಿದೆ. ಆ ನಂತರ CBI ಯಾವಾಗ ಅವರನ್ನು ಅರೆಸ್ಟ್ ಮಾಡಿತ್ತು, ಜೈಲು ವಾಸಿಯಾದರು ಜನಾರ್ದನ್ ರೆಡ್ಡಿ. ಬಿಜೆಪಿಗೆ ಮತ್ತು ಜನಾರ್ದನ್ ರೆಡ್ಡಿಗೆ ಅಷ್ಟಕ್ಕಷ್ಟೇ ಆಗಿತ್ತು. ಯಾರು ಕೂಡ ಬಿಜೆಪಿ ಜೊತೆ ಇರಲಿಲ್ಲ, ಜನಾರ್ದನ್ ರೆಡ್ಡಿ ಇರಲಿಲ್ಲ. ಆದರೆ ಶ್ರೀರಾಮುಲು ಬಿಜೆಪಿ ಜೊತೆ ಇದ್ದರು, ಕರುಣಾಕರ್ ರೆಡ್ಡಿ ಬಿಜೆಪಿ ಜೊತೆನೇ ಇದ್ದರು. ಯಾಕಂದರೆ ಜನಾರ್ದನ್ ರೆಡ್ಡಿ ಜೊತೆ ಅವರ ಸಂಬಂಧವನ್ನು ಕುದಿಸ್ಕೊಳ್ಳಿಲ್ಲ. ಸೋಮಶೇಖರ್ ರೆಡ್ಡಿ ಅವರ ಸಹೋದರ ಬಳ್ಳಾರಿಯಿಂದ ಗೆಲ್ತಾನೆ ಇದ್ದರು. ಆದರೆ ಜನಾರ್ದನ್ ರೆಡ್ಡಿ ಅಪತ್ಯವಾಗಿದ್ದರು. ಜನಾರ್ದನ್ ರೆಡ್ಡಿ ಮಾತ್ರ ಬಿಜೆಪಿಗೆ ಹಾಕಿದಂಥ ಬಂಡವಾಳ ಇದೆಯಲ್ಲ, ಆ ಕಾರಣಕ್ಕಾಗಿ 2008ರ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಮಾತಿದೆ. ಆಗ ಈಗಿನ 2000 ನೋಟಲ್ಲ, 1000ದ ನೋಟಿತ್ತು. 1000ದ ನೋಟಿತ್ತು. ಆ 1000ದ ನೋಟನ್ನು, ಅಂದರೆ ಕನಕಾಂಬರ ನೋಟನ್ನು ಪರಿಚಯ ಮಾಡಿದ್ದು ಯಾರಾದರೂ ಮತದಾರರಿಗಿದ್ದರೆ ಅದು ಜನಾರ್ದನ್ ರೆಡ್ಡಿ ಅನ್ನುವಂಥ ಮಾತು ಜನಜನಿತವಾಗಿತ್ತು. ಹಾಗಿದ್ರೆ ರೆಡ್ಡಿಗಾರು ವಸ್ತುನಾರು, ತೆಲುಗಲ್ಲಿ ರೆಡ್ಡಿಗಾರು ವಸ್ತುನಾರು ಅಂತಂದರೆ ರೆಡ್ಡಿಯವರು ಬರ್ತಾ ಇದ್ದಾರೆ. ನೋಡಿ ಇಲ್ಲಿ ಹೆಂಗೆ ಕಾಣ್ತಾ ಇದೆ ನಿಮಗೆ, ರೆಡ್ಡಿಯವರು ಆರಾಮಾಗಿ ಕೂತಿದ್ದಾರೆ. ಅವರನ್ನು ಸೆಳೆಯೋದಕ್ಕೆ ಹಿರಿಯ ಮುತ್ಸದ್ದಿ ಯಡಿಯೂರಪ್ಪ ಜೊತೆಗೆ ಮಗ. ಈ ಯಡಿಯೂರಪ್ಪನವರು ಇದ್ದ ಕಾರಣಕ್ಕಾಗಿ ಒಂದು ವೇಳೆ ಯಡಿಯೂರಪ್ಪನವರು PY ವಿಜೇಂದ್ರ ಬದಲಿಗೆ ಬೇರೆ ಯಾರಿಗೂ ರಾಜ್ಯಾಧ್ಯಕ್ಷ ಪಟ್ಟವನ್ನು ಕಟ್ಟಿದ್ದಿದ್ರೆ ಈ ಇಳಿ ವಯಸ್ಸಿನಲ್ಲೂ ಕೂಡ ಅವರ ಅಖಾಡಕ್ಕೆ ಇಳಿತಾ ಇರಲಿಲ್ಲ. ಈಗ ಅವರಿಗೆ ತನ್ನ ಮಗನಿಗೆ ಒಂದು ಕಾಯಕಲ್ಪ ಮಾಡಲೇಬೇಕಾಗಿದೆ. ರಾಜ್ಯಾಧ್ಯಕ್ಷ ಪಟ್ಟ ಸಿಕ್ಕಿದೆ. ರಾಜ್ಯಾಧ್ಯಕ್ಷ ಪಟ್ಟ ಸಿಕ್ಕ ತಕ್ಷಣ ಅಲ್ಲಿ ಹೈಕಮಾಂಡ್ನಲ್ಲಿ ಒಂದು ಮುದ್ರೆ ಒತ್ತಬೇಕು. ಹೌದು, ಇವ ಭವಿಷ್ಯದ ನಾಯಕ ಅಂತ ಮುದ್ರೆ ಒತ್ತಬೇಕು ಅಂತಂದರೆ 28ಕ್ಕೆ 28 ಅಲ್ಲದಿದ್ದರೂ ಕಳೆದ ಬಾರಿ ಇದ್ದಂಥ 25 ಸ್ಥಾನಗಳನ್ನು ಗೆಲ್ಲಲೇಬೇಕು. 25 ಸ್ಥಾನಗಳನ್ನು ಗೆಲ್ಲದೇ ಇದ್ದರೆ ಈ ಬಾರಿ ಬಿಜೆಪಿಗೂ ಕೂಡ ಸ್ವಲ್ಪ ಆತಂಕ ಇದೆ. ಬೇರೆ ಬೇರೆ ಕಡೆಗಳಲ್ಲಿ ರಾಮ ಮಂದಿರ ವಿಚಾರ ಇದ್ದಿರಬಹುದು, ಆದರೂ ಕೂಡ ಲೆಕ್ಕಾಚಾರಗಳು ಹಾಕುವಾಗ ಕಳೆದ ಬಾರಿ ಗಳಿಸಿದಂಥ ಎಲ್ಲ ಓಟುಗಳು ಬರಲೇಬೇಕು. ವಿಧಾನಸಭಾ ಚುನಾವಣೆಯಲ್ಲೇ ಬಿಜೆಪಿ ಸೇರಲು ರೆಡ್ಡಿ ಪ್ರಯತ್ನವನ್ನು ಮಾಡಿದ್ರು. ಅವರು ಮತ್ತು ಅವರ ಪತ್ನಿ ಪ್ರಯತ್ನವನ್ನು ಮಾಡಿದ್ರು. ಆದರೆ ಬಿಲ್ಕುಲ್ ಜನಾರ್ದನ್ ರೆಡ್ಡಿ ಸೇರ್ಪಡೆಗೆ ಗ್ರೀನ್ ಸಿಗ್ನಲ್ ಕೊಡಲಿಲ್ಲ ಹೈಕಮಾಂಡ್. ಯಾವುದೇ ಕಾರಣಕ್ಕೂ ನಾವು ಅವರನ್ನು ಸೇರಿಸೋದಿಲ್ಲ ಅನ್ನುವಂಥ ರೀತಿಯಲ್ಲೇ ಇತ್ತು. ಯಾಕಂದರೆ ಅವ್ರಿಗೂ ಕೂಡ ಒಂದು ಅದಮ್ಯವಾದಂಥ ಉತ್ಸಾಹ ಇತ್ತು, ನಾವೇ ಗೆದ್ದು ಬರ್ತೀವಿ. ಒಂದು ವೇಳೆ ಕಳೆದ ಬಾರಿ ಏನಾದರೂ ಬಿಜೆಪಿ ಅಧಿಕಾರಕ್ಕೆ ಬಂದಿದ್ದರೆ ನೋಡಿ, ಈ ರಾಜಕೀಯದಲ್ಲಿ ಏನು ಬೇಕಿದ್ರೂ ಆಗ್ಬೋದು. ಇವತ್ತು ಜಗದೀಶ್ ಶೆಟ್ಟರ್ ವಾಪಸ್ ಬಿಜೆಪಿ ಸೇರಿದ್ರಲ್ಲ, ಒಂದು ವೇಳೆ ಬಿಜೆಪಿ ಅಧಿಕಾರಕ್ಕೆ ಬಂದಿದ್ರೆ ಇವತ್ತು ಜಗದೀಶ್ ಶೆಟ್ಟರನ್ನು ಹೇಳೋರು ಕೇಳೋರು ಯಾರೂ ಇರಲಿಲ್ಲ.
BJP ದಯನೀಯ ಪರಿಸ್ಥಿತಿಗೆ ಬಂತು. ಹಾಗಾಗಿ BJP ಕೂಡ ಅನಿವಾರ್ಯವಾದರು ಜಗದೀಶ್ ಶೆಟ್ಟರು. ಈಗ ಜನಾರ್ದನ್ ರೆಡ್ಡಿ ಒಟ್ಟಾರೆ ಗೆಲ್ಲಬೇಕು ಲೋಕಸಭಾ ಚುನಾವಣೆ. ಕೊಪ್ಪಳ ಜಿಲ್ಲೆಯಲ್ಲಿ ಕಮಾಲ್ ಮಾಡಿದ್ರು ಜನಾರ್ದನ್ ರೆಡ್ಡಿ. ನೀವು ನನ್ನನ್ನು ಸೇರಿಸ್ಕೊಳ್ಳೋದಿಲ್ವಾ? ನಾನೇ ಒಂದು ಪಾರ್ಟಿ ಕಟ್ತೀನಿ. ಗಂಗಾವತಿಯಲ್ಲಿ ಪಕ್ಷೇತರರಾಗಿ ಗೆದ್ದರು ಜನಾರ್ದನ್ ರೆಡ್ಡಿ. ದುಡ್ಡಿರ್ಬೋದು ಕೆಲವರ ಬಳಿ. ಈಗ ಜಮ್ಶೆಡ್ಜಿ ಟಾಟಾ ಇದ್ದಾರಲ್ಲ, ಅವರು ಕೂಡ ಚುನಾವಣೆಯಲ್ಲಿ ನಿಂತಿದ್ರು, ಅವರು ಸೋತಿದ್ರು. ಏನು ಟಾಟಾ ಅವರಿಗೆ ದುಡ್ಡು ಕಡಿಮೆನಾ? ಹಾಗಲ್ಲ. ಈಗ ಕೇಣಿ ಬೀದರ್ನಿಂದ ನಿಂತಿದ್ರು, ಗೆದ್ರು. ಹಾಗಂತ ತುಂಬ ದುಡ್ಡಿದವರು ನಿಂತ್ಕೋತಾರೆ, ಗೆದ್ದು ಬಿಡ್ತಾರಾ? ಇಲ್ಲ. ಅದಕ್ಕೂ ಕೂಡ ಒಂದು ಜನಾನುರಾಗಿ ಅಂತ ಇರಬೇಕಾಗತ್ತೆ. ಜನಾರ್ದನ್ ರೆಡ್ಡಿಗೆ ಕೆಲವು ಕಡೆಗಳಲ್ಲಿ ಆ ರೀತಿ ಒಂದು ಫ್ಯಾನ್ ಫಾಲೋಯಿಂಗ್ ಇದೆ ಅವರಿಗೆ. BJP 3ನೇ ಸ್ಥಾನಕ್ಕೆ ಕುಸಿಯುವಂತೆ ಮಾಡಿದ್ರು ಕಳೆದ ಬಾರಿ ರೆಡ್ಡಿ. BJPಯಲ್ಲಿ ಗೆಲ್ತಾ ಇತ್ತು, ಗಂಗಾವತಿಯಲ್ಲಿ 3ನೇ ಸ್ಥಾನ. ನೋಡಿ, ನೀವೊಂದು ಟಕ್ಕರ್ ಕೊಟ್ಟರೆ ಮಾತ್ರ ಗೊತ್ತಾಗೋದು ನನ್ನ ಶಕ್ತಿ ಏನು ಅಂತ. ಈ ಮನುಷ್ಯನಿಗೇನು ಶಕ್ತಿ ಇಲ್ಲ ಅಂತ ಅಂದ್ಕೊಂಡಿದ್ದಿರಬಹುದು BJP. ಆದರೆ ಯಾವಾಗ ಗಂಗಾವತಿಯಲ್ಲಿ ಗೆದ್ದು ನಂಬರ್ 1 ಆಗಿ BJPಯನ್ನು 3ನೇ ಸ್ಥಾನಕ್ಕೆ ತಳ್ಳಪಟ್ಟಾಗ ಫೈನಲಿ ಕೌಂಟ್ ಆಗೋದು ರಾಜಕೀಯದಲ್ಲಿ ಏನು ಗೊತ್ತಾ? 1 ಓಟ, 2 ಓಟ, 1000 ಓಟ, 1,00,000 ಓಟ. ಗೆದ್ಯಾ ಇಲ್ವಾ? ಜನಾರ್ದನ್ ರೆಡ್ಡಿಗಿರುವಂಥ ಅಭಯಾಸ್ತ ಏನಪ್ಪ ಅಂತಂದರೆ ಗೆದ್ದಿದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ರೆಡ್ಡಿಯದ್ದು ದೊಡ್ಡ ಹೆಸರಿದೆ. ಒಂದು 10-12 ಜಿಲ್ಲೆಗಳಲ್ಲಿ, 10-12 ಜಿಲ್ಲೆ. ಯಾದಗಿರಿ ರೆಡ್ಡಿ ಹವಾ ನಡೆಯುತ್ತೆ, ಕೊಪ್ಪಳದಲ್ಲಿ ರೆಡ್ಡಿ ಹವಾ ನಡೆಯುತ್ತೆ, ಬಳ್ಳಾರಿಯಲ್ಲಿ ನಡೆಯುತ್ತೆ, ರಾಯಚೂರಲ್ಲೂ ನಡೆಯುತ್ತೆ. ಆಮೇಲೆ ರೆಡ್ಡಿ ಪ್ಲಸ್ ರಾಮುಲು ಹೋದರೆ ಸ್ವಲ್ಪ ಜಾಸ್ತಿನೂ ನಡೆಯುತ್ತೆ. ಬಳ್ಳಾರಿ ದುರ್ಗ ಜಿಲ್ಲೆಯಲ್ಲೂ ರೆಡ್ಡಿ ಶಕ್ತಿ ಬಲು ದೊಡ್ಡದಿದೆ. ದುಡ್ಡಿನ ವಿಚಾರದಲ್ಲೂ ಇರ್ಬೋದು. ಆಮೇಲೆ ಸಮುದಾಯ ವಿಚಾರ ಅಲ್ಲದಿದ್ದರೂ ಕೂಡ ಈ ರಾಮುಲು ಮತ್ತು ರೆಡ್ಡಿ ವಿಚಾರ ಒಂದು ಕಂಬೈಂಡ್ ಆದಾಗ ಒಂದು ದೊಡ್ಡ ಶಕ್ತಿ ಬರುತ್ತೆ. ವಾಲ್ಮೀಕಿ ಸಮುದಾಯದ ಅನೇಕರು ಈ ರಾಮುಲು ಜೊತೆ ಬರ್ತಾರೆ, ರಾಮುಲಿಗೆ ಬೇಕಾಗಿ ರೆಡ್ಡಿ ಜೊತೆ ಕೂಡ ಬರ್ತಾರೆ, ರೆಡ್ಡಿ ಸಮುದಾಯವರು ಕೂಡ ರಾಮುಲು ಜೊತೆ ಹೋಗ್ತಾರೆ. ಈ ಕಾಂಬಿನೇಷನ್ ನೀವು ನೋಡ್ಕೋಬೇಕು. ಅವರು ಒಂದಲ್ಲ ಒಂದು ರೀತಿಯಲ್ಲಿ ಇಂಟರ್ನಲ್ ಆಗಿ ಸಹಾಯ ಮಾಡಿರ್ತಾರೆ. ಬಳ್ಳಾರಿ ಆಮೇಲೆ ಒಂದು ವೇಳೆ ಜನಾರ್ದನ್ ರೆಡ್ಡಿ ಬಂದರೆ BJP ನಿನಗೊಂದು ಬಳ್ಳಾರಿ ಕೊಟ್ಬಿಡ್ತೀರಪ್ಪ, ಗೆಲ್ಲಿಸ್ಬಿಡು. ಅಲ್ಲಿರೋದು ಮೋದಿ ಆ್ಯಂಡ್ ಅಮಿತ್ ಶಾ ಅವರು ಇವ್ರಿಗೊಂದು ಟಾಸ್ಕ್ ಕೊಡ್ತಾರೆ. ಇವ್ರಿಗೊಂದು ಬೇಕು. ದೊಡ್ಡ ಶಕ್ತಿಯ ದೊಡ್ಡ ಪಕ್ಷದೊಂದು ಲಾಭ ಬೇಕಾಗತ್ತೆ. ಯಾದಗಿರಿ, ಬಳ್ಳಾರಿ, ರಾಯಚೂರು, ದುರ್ಗ ಗೆಲ್ಲಿಸೋ ಟಾಸ್ಕ್ ಕೊಡ್ತಾರೆ. ನೋಡಪ್ಪ, ನಿನಗೆ ಕೊಡ್ತೀನಿ, ಆದರೆ ಬಳ್ಳಾರಿ, ರಾಯಚೂರು, ಚಿತ್ರದುರ್ಗ 3 ಗೆಲ್ಲಿಸ್ಕೊಂಡು ಬರಬೇಕು. ಲೋಕಸಭಾ ಚುನಾವಣೆಯಲ್ಲಿ ರೆಡ್ಡಿ ಕಮಾಲ್ ಮಾಡಬಲ್ಲರು ಅನ್ನೋದು ಈ ಹಿಂದೆ ಕೂಡ ಪ್ರೂವ್ ಆಗಿದೆ. ನೋಡಿ, ಅವರು ಜೈಲಿಗೆ ಹೋದ್ರ ಮತ್ತು ನಮ್ಗೆ ಗೊತ್ತಿಲ್ಲ. ನಾವು ಅವರು BJPಗೆ ಬರ್ತಾ ಇದ್ದಾರೆ, ಸುದ್ದಿ ಕೊಡ್ತಾ ಇದ್ವಿ. ಅವ್ರನ್ನ ಗೆಲ್ಲಿಸಬಾರ್ದಾ ಅದು ಜನ ತೀರ್ಮಾನ ಮಾಡಬೇಕು. ಅವರು ಗಣಿ ವಿಚಾರದಲ್ಲಿ, CBI ವಿಚಾರದಲ್ಲಿ ಜೈಲಿಗೆ ಹೋಗಿದ್ದಾರೆ, ಜನರಿಗೆ ಗೊತ್ತಿದೆ. ಅವರನ್ನು ಆಯ್ಕೆ ಮಾಡಬಾರ್ದಾ ಜನ ತೀರ್ಮಾನ ಮಾಡಬೇಕು. ಯಾಕಂದರೆ ಇದು ಪ್ರಜಾತಂತ್ರ ವ್ಯವಸ್ಥೆ. ಜೈಲಲ್ಲಿ ಇದ್ದವನು ಕೂಡ ಎಲೆಕ್ಷನ್ಗೆ ನಿಲ್ಲಬಹುದು. ಆಗಿದೆ ಕೂಡ. ಕೊಪ್ಪಳ ಲೋಕಸಭೆಯಲ್ಲಿ ಅಭ್ಯರ್ಥಿ ಹುಡುಕ್ತಾ ಇರುವಂಥ BJP, ಕೊಪ್ಪಳ ಇವರು ಕೊಟ್ಬಿಡ್ತಾರೇನೋ ಗೊತ್ತಿಲ್ಲ, ಅಥವಾ ಬಳ್ಳಾರಿ ಕೊಟ್ಬಿಡ್ತಾರೇನೋ ಗೊತ್ತಿಲ್ಲ. ಯಾಕಂದರೆ ಬಳ್ಳಾರಿಯಿಂದ ಶ್ರೀರಾಮುಲು ಕೂಡ ಉಮೇದುವಾರಿಕೆ ಸಲ್ಲಿಸ್ತಾ ಇದ್ದಾರೆ. ಈ ಬಾರಿ ಹಾಲಿ ಸಂಸದ ಕರಡಿ ಸಂಗಣ್ಣ ಅವರಿಗೆ ಟಿಕೆಟ್ ಕೊಡೋದು ಅನುಮಾನ. ಕೊಡಲ್ಲ ಅವರಿಗೆ. ಅವರ ಕುಟುಂಬದವ್ರಿಗೂ ಕೊಟ್ಟರು ಕಳೆದ ಬಾರಿ. ಕರಡಿ ಸಂಗಣ್ಣ ಬದಲು ಜನಾರ್ದನ್ ರೆಡ್ಡಿ ಅವರಿಗೆ ಕೊಪ್ಪಳ ಟಿಕೆಟ್ ಕೊಡುವಂಥ ಸಾಧ್ಯತೆ ಇದೆ. ಯಾಕೆ ಕೊಪ್ಪಳ ಕೊಡ್ತಾರೆ ಅಂತಂದರೆ, ಬಳ್ಳಾರಿ ನಮ್ಮದೇ ಇದೆಯಪ್ಪ, ನಾವು ಮ್ಯಾನೇಜ್ ಮಾಡ್ಕೋತೀವಿ, ನೀನೇನು ಅಲ್ಲಿಗೆ ಬಂದು ಕೊಪ್ಪಳ ಗೆಲ್ಲಿಸಿ ತೋರಿಸು. ಆದರೆ ಇದರ ಜೊತೆಗೆ ನೋಡಿ, ಬಳ್ಳಾರಿ, ರಾಯಚೂರು, ದುರ್ಗ 3 ಕ್ಷೇತ್ರ ಕೊಡ್ತಾರೆ. ಪ್ಲಸ್ ನಿಮಗೆ ಯಾವ್ದು ಕೊಡ್ತಾರೆ? ಕೊಪ್ಪಳ ಕೊಡ್ತಾರೆ. ಜನಾರ್ದನ್ ರೆಡ್ಡಿ ಜೊತೆ ಪತ್ನಿ ಅರುಣಾಲಕ್ಷ್ಮಿ ಕೂಡ BJPಗೆ ಬರ್ತಾರೆ. ಅರುಣಾಲಕ್ಷ್ಮಿ ಈಗಾಗಲೇ ಒಳ್ಳೆ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಮೊನ್ನೆ ಏನು ಹೇಳಿದ್ರು? ಸಿಂಹ. ಜನಾರ್ದನ್ ರೆಡ್ಡಿ ಅಂದರೆ ಸಿಂಹ ಸಿಂಗಲ್ ಆಗಿ ಬರುತ್ತೆ. ಈ ಡೈಲಾಗಲ್ಲಿ ಹೊಡೆದ್ರು, ರಜನಿಕಾಂತ್ ಡೈಲಾಗಲ್ಲಿ ಹೊಡೆದ್ರು. ಬಳ್ಳಾರಿ ನಗರದಲ್ಲಿ ಕಳೆದ ಬಾರಿ 48,577 ಮತ ಪಡೆದಿದ್ದರು ಅರುಣಾಲಕ್ಷ್ಮಿ. ಗೆಲ್ಲಿಲ್ಲ, ಬೇರೆ ವಿಚಾರ. 48,577. ಸೋಮಶೇಖರ್ ರೆಡ್ಡಿಗಿಂತ ಹೆಚ್ಚು ಮತ ಪಡೆದಿದ್ದರು. ಸೋಮಶೇಖರ್ ರೆಡ್ಡಿ ಯಾರು? ಇದೇ ಜನಾರ್ದನ್ ರೆಡ್ಡಿ ಅವರ ಸಹೋದರ. ಸೋಮಶೇಖರ್ ರೆಡ್ಡಿ ಯಾವ ಪಾರ್ಟಿಯಿಂದ? BJP ಪಾರ್ಟಿಯಿಂದ. ಅಲ್ಲಿಂದ ಹಾಲಿ ಶಾಸಕರಾದಂಥವರು. ಸೋಮಶೇಖರ್ ರೆಡ್ಡಿ KMFನಲ್ಲಿ ಕೆಲಸ ಮಾಡಿದಂಥವರು. ಅವರಿಗಿಂತ ಜಾಸ್ತಿ ತಗೊಂಬಿಟ್ರು ಅರುಣ. ಜನಾರ್ದನ್ ರೆಡ್ಡಿ ಬರ್ತಾರಂತೆ. ಲಕ್ಷ್ಮಣ್ ಸವದಿ ಬರುವಂಥ ಸಾಧ್ಯತೆ ಇದೆ. ಮತ್ತೊಂದು ಕಡೆ